ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇತಿಹಾಸದಲ್ಲಿ ನಮ್ಮ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳುವ ಅಭ್ಯಾಸವನ್ನು ಮುಂದುವರಿಸುವ. ಕಳೆದ ವಿಡಿಯೋದಲ್ಲಿ ನಾವು ಬ್ಲಾಕ್ 1ರಲ್ಲಿ ಬಂದಿರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಯನ್ನು ಒಂದೇ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಇವತ್ತು ಕೂಡ ನಾವು ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಬ್ಲಾಕ್ 2ರಲ್ಲಿ ಬಂದಿರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿತಾ ಹೋಗುವ, ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗುವ. ಪುಟ ಸಂಖ್ಯೆ 79 ತೆಗೀರಿ. ಪುಟ ಸಂಖ್ಯೆ 79ರಲ್ಲಿ ಬ್ಲಾಕ್ 2 ನೋಡಿ. ಘಟಕ 7ರಿಂದ ಬ್ಲಾಕ್ 2 ನಮಗೆ ಇರುವಂಥದ್ದು ಮೊಘಲರ ಕಾಲ, ಮೊಘಲ್ ರಾಜ್ಯದ ಲಕ್ಷಣ, ಆಡಳಿತ, ಮನ್ಸಬ್ದಾರಿ ವ್ಯವಸ್ಥೆ ಎಲ್ಲವೂ ಕೂಡ ಬರುವಂಥದ್ದು ಇನ್ನು ಘಟಕ 7ರ ನಂತರ. ನಾವು ಬ್ಲಾಕ್ 2ರಲ್ಲಿರುವಂಥದ್ದು ಇದರಲ್ಲಿ ಮೊದಲನೆಯದು ಮನ್ಸಬ್ದಾರಿ ಪದ್ಧತಿ. ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ, ಆದರೆ ನಾವು ಬ್ಲಾಕ್ 2ರನ್ನು ಒಂದೇ ವಿಡಿಯೋದಲ್ಲಿ ಎಲ್ಲ ಮುಖ್ಯವಾದ ಪ್ರಶ್ನೆಗಳು ಒಂದೇ ವಿಡಿಯೋದಲ್ಲಿ ಸಿಗುವ ಥರ ಇವತ್ತು ಅಭ್ಯಾಸವನ್ನು ಮಾಡ್ತಾ ಹೋಗುವ. ಏನು ಮನ್ಸಬ್ದಾರಿ ಪದ್ಧತಿ ಅಂತ ಹೇಳಿದರೆ, ಮೊಘಲರ ಸೈನಿಕ ವ್ಯವಸ್ಥೆಯನ್ನೇ ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರೆಯುವರು. ದೆಹಲಿ ಸುಲ್ತಾನರ ಕಾಲದಲ್ಲಿಯೇ ಈ ವ್ಯವಸ್ಥೆಯ ಸುಳಿವುಗಳನ್ನು ನಾವು ಕಾಣ್ತೇವೆ. ಶೇಷಃ ಸೂರನು ಕೂಡ ಅವನ ಸೈನ್ಯದಲ್ಲಿ ಒಂದು ರೀತಿಯ ಶ್ರೇಣಿಯನ್ನು ಸ್ಥಾಪಿಸಿದ್ದನು ಮತ್ತು ಅವನ ಸೈನ್ಯದಲ್ಲಿ 1,000, 2,000 ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯ ಸೈನಿಕರ ನಾಯಕತ್ವ ವಹಿಸುತ್ತಿದ್ದ ದಳಪತಿಗಳು ಕೂಡ ಇದ್ದರು. ಬಾಬರ ಮತ್ತು ಹುಮಾಯೂನ್ನರ ಕೈ ಕೆಳಗಿದ್ದ ಸೈನ್ಯದಲ್ಲಿ ಮಂಗೋಲರು, ತುರುಷ್ಕರು, ಉಜ್ಬೆಕ್ಸ್, ಪರ್ಷಿಯನ್ನರು, ಅಫ್ಘಾನ್ ಮುಂತಾದ ವಿದೇಶಿಯರೇ ಇರುತ್ತಿದ್ದರು. ಸಂಬಳದ ಬದಲಾಗಿ ಸೇನಾ ದಳಪತಿಗಳಿಗೆ ಭೂಮಿಯನ್ನು ನೀಡುತ್ತಿದ್ದರು. ಹುಮಾಯೂನನ ನಂತರ ಅಸಮರ್ಥ ದೊರೆಯಡಿಯಲ್ಲಿ ಅವರು ಸ್ವಾಮಿನಿಷ್ಠೆ ಇಲ್ಲದವರಂತೆ ವರ್ತಿಸುತ್ತಿದ್ದರಲ್ಲದೆ ನಿಗದಿಪಡಿಸಲಾಗಿದ್ದ ಸಂಖ್ಯೆಯ ಸೈನಿಕರನ್ನು ಒದಗಿಸಲು ವಿಫಲರಾಗುತ್ತಿದ್ದರು. ಅಕ್ಬರನಿಗೆ ಸೈನಿಕ ಬಲದಲ್ಲಿದ್ದ ಬೇನೆಯ ಅರಿವು ಪ್ರಾರಂಭದಲ್ಲಿಯೇ ಅವನಿಗೆ ತಿಳಿಯಿತು. ಮೊಘಲ್ ಮತ್ತು ಉಜ್ಬೆನ್ ಸೇನಾಧಿಕಾರಿಗಳ ಬಲವಾದ ವಿರೋಧದ ನಡುವೆಯೂ ಕೂಡ ಅವನು ಸೇನೆಯ ಮೇಲಿನ ಸಂಪೂರ್ಣ ನಿಯಂತ್ರಣ ಮತ್ತು ನಿರ್ದೇಶನದ ಅಧಿಕಾರವನ್ನು ವಹಿಸಿಕೊಂಡನು ಮತ್ತು ಅಮೂಲಾಗ್ರವಾಗಿ ಅದನ್ನು ಹೊಸದಾಗಿ ವ್ಯವಸ್ಥೆಗೊಳಿಸಿದನು. ಇದರ ಫಲವೇ ಪ್ರಸಿದ್ಧವಾದ ಮನ್ಸಬ್ದಾರಿ ವ್ಯವಸ್ಥೆ ಎನ್ನಲಾಗಿದೆ. ಮುಖ್ಯವಾಗಿ ಇಲ್ಲಿ ಆರಂಭದಲ್ಲಿ ನಮಗೆ ಕಾಣುವಂಥದ್ದು ಮನ್ಸಬ್ದಾರಿ ವ್ಯವಸ್ಥೆ ಅಂತ ಹೇಳಿದರೆ ಅದು ಒಂದು ಸೈನಿಕ ವ್ಯವಸ್ಥೆಯನ್ನು ಹೇಳುವಂಥದ್ದು. ಮೊಘಲರ ಸೈನಿಕ ವ್ಯವಸ್ಥೆಯನ್ನೇ ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರೀತಾ ಇದ್ದು. ದೆಹಲಿ ಸುಲ್ತಾನ ಕಾಲದಲ್ಲಿ ಈ ವ್ಯವಸ್ಥೆಯ ಸುಳಿವುಗಳನ್ನು ನಾವು ಕಾಣ್ತೇವೆ. ಶೇಷಃ ಸೂರನು ಕೂಡ ಅವನ ಸೈನ್ಯದಲ್ಲಿ ಒಂದು ರೀತಿಯ ಶ್ರೇಣಿಯನ್ನು ಸ್ಥಾಪಿಸಿದ್ದನು. ಅವನ ಸೈನ್ಯದಲ್ಲಿ 1,000, 2,000 ಇನ್ನೂ ಹೆಚ್ಚಿನ ಮಂಗೋಲರು, ತುರುಷ್ಕರು ಎಲ್ಲ ಇರ್ತಾಯಿದ್ರು. ಆದ್ದರಿಂದ ಆ ಒಂದು ಸೈನಿಕ ವ್ಯವಸ್ಥೆಯನ್ನು ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರೆದ್ರು. ಮನ್ಸಬ್ ಎಂದರೆ ಒಂದು ಸ್ಥಾನ. ಮನ್ಸಬ್ದಾರರು ಅಂದರೆ ಸಾಮ್ರಾಟದ ಸೇವೆಯಲ್ಲಿ ಅಂತಹ ಸ್ಥಾನವನ್ನು ಪಡೆದಿರುವವನು ಎಂದು ತಿಳಿಯಲಾಗಿದೆ. ಪ್ರತಿ ಮನ್ಸಬ್ದಾರನು ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ಇಟ್ಟುಕೊಂಡಿರಬೇಕಾಗಿರುತ್ತಿತ್ತು. 10ರಿಂದ ಪ್ರಾರಂಭಿಸಿ 10,000ದವರೆಗೂ ಸೈನಿಕರನ್ನು ಸಿದ್ಧವಾಗಿರಿಸಿಕೊಂಡಿರುತ್ತಿದ್ದ ಮನ್ಸಬ್ದಾರರಿರುತ್ತಿದ್ದರು. ಮನ್ಸಬ್ದಾರರಲ್ಲಿ 5,000ಕ್ಕಿಂತ ಅಧಿಕ ಸಂಖ್ಯೆಯ ಸೈನಿಕರನ್ನು ಸಿದ್ಧವಾಗಿರಿಸಿಕೊಂಡಿರುತ್ತಿದ್ದವರನ್ನು ಸಾಮಾನ್ಯವಾಗಿ ರಾಜಪರಿವಾರದ ಸಂಬಂಧಿಕರಿಂದ ನೇಮಕ ಕೂಡ ಮಾಡಿಕೊಳ್ಳಲಾಗುತ್ತಿತ್ತು. ಕಾಲ ಸರಿದಂತೆ ಈ ನಿಯಮವನ್ನು ಕೆಲವರ ಸಂದರ್ಭಗಳಲ್ಲಿ ಸಡಿಲಿಸಲಾಯಿತು. ಇಂತಹದರಲ್ಲಿ 7,000 ಸೈನಿಕರ ಮನ್ಸಬ್ದಾರನಾಗಿದ್ದ ಮಾನ್ಸಿಂಗ್ ಪ್ರಮುಖನಾಗಿದ್ದನು. KC ಚೌಧರಿಯವರು ಹೇಳುವ ಪ್ರಕಾರ ಈ ಮನ್ಸಬ್ದಾರರು ಅಧಿಕಾರದ ವರ್ಗದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಹೊಂದಿರುತ್ತಿದ್ದ ಕುಲೀನರಾಗಿರುತ್ತಿದ್ದರು. ಅವರ ನೇಮಕಾತಿ, ಅವರ ಪದೋನ್ನತಿ, ಕೆಳ ಅಂತಸ್ತಿಗೆ ಇಳಿಯುವಿಕೆ ಅಥವಾ ಅಧಿಕಾರದಿಂದ ವಜಾ ಮಾಡುವುದು ಎಲ್ಲವೂ ಸಾಮ್ರಾಟನ ಇಚ್ಛೆಯಂತೆ ನಡೆಯುತ್ತಿದ್ದವು. ಡಾಕ್ಟರ್ RC ಮಜುಂದಾರ್ ರವರು ಗಮನಿಸಿರುವಂತೆ ಈ ಮನ್ಸಬ್ದಾರಿ ಪದ್ಧತಿಯೇ ಸೈನ್ಯ, ಕುಲೀನ ವರ್ಗ, ನಾಗರಿಕ ಆಡಳಿತ ಎಲ್ಲವನ್ನೂ ಒಳಗೊಂಡಿತ್ತು.
ಇನ್ನು ಮನ್ಸಬ್ದಾರರ ಕರ್ತವ್ಯಗಳೇನು ಅಂತ ನಾವು ನೋಡಿದರೆ, ಮನ್ಸಬ್ದಾರರ ಕರ್ತವ್ಯಗಳು ನಾಗರಿಕ ಮತ್ತು ಸೈನಿಕ ಅಥವಾ ಎರಡರಲ್ಲಿ ಯಾವುದಾದರೊಂದು ಆಗಿರುತ್ತಿದ್ದವು. ಸದರ್ ಮತ್ತು ಖಾಜಿ ಇವರನ್ನು ಹೊರತುಪಡಿಸಿ ಸಾಮ್ರಾಜ್ಯದ ಉಳಿದೆಲ್ಲ ಅಧಿಕಾರಿಗಳನ್ನು ಸೈನಿಕರ ನಾಯಕರ ರೂಪದಲ್ಲಿಯೇ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು. ಪ್ರತಿಯೊಬ್ಬ ಮನ್ಸಬ್ದಾರನು ಒಂದು ನಿಶ್ಚಿತ ವೇತನವನ್ನು ಪಡೆಯುತ್ತಿದ್ದು, ಅದರಿಂದಲೇ ಅವನು ನೇಮಕ ಮಾಡಿ ಇಟ್ಟುಕೊಂಡಿರುತ್ತಿದ್ದ ಸೈನಿಕರಿಗೆ ಸಂಬಳ ನೀಡಬೇಕಾಗಿತ್ತು ಮತ್ತು ಅವನ ಕಚೇರಿಯ ನಿರ್ವಹಣೆ ಮುಂತಾದ ಖರ್ಚುಗಳನ್ನು ಭರಿಸಬೇಕಾಗಿತ್ತು. ಆದರೆ ಮನ್ಸಬ್ದಾರರು ಈ ಷರತ್ತನ್ನು ಪೂರ್ಣವಾಗಿ ಪಾಲಿಸುತ್ತಿದ್ದುದೇ ಅಪರೂಪವಾಗಿತ್ತು. ಇರ್ವಿನ್ ಹೇಳುವಂತೆ ದಂಡಿನವರ ಹಾಜರಿ ಹಾಕುವುದು ಮತ್ತು ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಜಾರಿಯಲ್ಲಿದ್ದರೂ ಎಲ್ಲೋ ಕೆಲವು ಮನ್ಸಬ್ದಾರರು ಮಾತ್ರ ನಿಶ್ಚಿತ ಸಂಖ್ಯೆಯ ಸೈನಿಕರನ್ನು ಇಟ್ಟುಕೊಳ್ಳುತ್ತಿದ್ದರು. ಅಶ್ವಾರೋಹಿಗಳನ್ನು ಕೂಡ ನಿಗದಿಯಾಗಿದ್ದ ಸಂಖ್ಯೆಗೆ ಅನುಗುಣವಾಗಿ ಇಟ್ಟುಕೊಂಡಿರಲಿಲ್ಲ. ಆದರೆ ಇದಕ್ಕೆಲ್ಲ ಅವರುಗಳು ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಮಾತ್ರ ಪಡೆದುಕೊಳ್ಳುತ್ತಿದ್ದರು. ಬದೋನಿಯು 1573-74ರಲ್ಲಿ ಬರೆಯುತ್ತಾ ಹೀಗೆ ಹೇಳುತ್ತಾನೆ: ತುರ್ತು ಸಂದರ್ಭಗಳಲ್ಲಿ ಅವರು ಜಹಗೀರುದಾರರು, ಕೆಲವರು ಗುಲಾಮರು ಮತ್ತು ಮೊಘಲ್ ಹಿಂಬಾಲಕರೊಡನೆ ಯುದ್ಧರಂಗಕ್ಕೆ ಬರುತ್ತಿದ್ದರು. ಆದರೆ ನಿಜವಾಗಿಯೂ ಉಪಯೋಗಕ್ಕೆ ಬರುವಂತಹ ಸೈನಿಕರು ಅವರುಗಳಲ್ಲಿ ಇರುತ್ತಲೇ ಇರಲಿಲ್ಲ. ಇನ್ನು ಅವರ ವರಮಾನವನ್ನು ನಾವು ನೋಡಿದರೆ, ಮನ್ಸಬ್ದಾರನ ಅಧಿಕಾರವು ವಂಶಪಾರಂಪರ್ಯದ್ದಾಗಿರಲಿಲ್ಲ. ವಂಶಪಾರಂಪರ್ಯವಾಗಿ ಅಜ್ಜನ ಕಾಲದಿಂದ ಅಜ್ಜನ ನಂತರ ಅಪ್ಪನಿಗೆ, ಅಪ್ಪನ ನಂತರ ಮಗನಿಗೆ, ಆ ರೀತಿಯಾಗಿ ವಂಶಪಾರಂಪರ್ಯವಾಗಿ ಬಂದಿದ್ದಂಥದ್ದಲ್ಲ ಯಾವುದು ಈ ಮನ್ಸಬ್ದಾರ ವ್ಯವಸ್ಥೆ ಎನ್ನುವಂಥದ್ದು. ವಂಶಪಾರಂಪರ್ಯವಾಗಿ ಬಂದಂತಹ ಕೆಲಸ ಅಲ್ಲ. ಅದು ಯಾವುದೇ ಅಧಿಕಾರಿಯ ಕೆಲಸವನ್ನು ಬದಲಿಸಿ ಮತ್ತೊಂದು ಕೆಲಸಕ್ಕೆ ಬದಲಿಸುವ ಪರಿಪಾಠ ಸಾಮಾನ್ಯ ಆಗಿತ್ತು. ಇದರಿಂದಾಗಿ ಸರಕಾರದ ಸೇವೆ ತಜ್ಞರುಗಳನ್ನೇನು ಪಡೆದಿರಬೇಕಾದ ಅನಿವಾರ್ಯತೆ ಏನೂ ಕೂಡ ಇರಲಿಲ್ಲ. ಮೊಘಲ್ ಸರಕಾರದ ಅಧಿಕಾರಿಗಳು ಅವರ ವೇತನ ಭತ್ಯೆಗಳನ್ನು ಎರಡೂ ರೀತಿಗಳಲ್ಲಿ ಪಡೆದುಕೊಳ್ತಾ ಇದ್ದರು. ಅವರು ಅವುಗಳನ್ನು ನಗದು ರೂಪದಲ್ಲಿ ಕೂಡ ಪಡೆದುಕೊಳ್ತಾ ಇದ್ದರು, ಅಥವಾ ಪ್ರಾಸಂಗಿಕವಾಗಿ ತಾತ್ಕಾಲಿಕ ಅವಧಿಗೆ ಜಹಗೀರುಗಳನ್ನು ಕೂಡ ಪಡೆಯುತ್ತಿದ್ದರು. ಓರ್ವ ಮನ್ಸಬ್ದಾರನಿಂದ ಮತ್ತೋರ್ವನಿಗೆ ಜಹಗೀರುಗಳನ್ನು ಆಗಿಂದಾಗೆ ವರ್ಗಾಯಿಸಿ ಕೂಡ ಇರ್ತಾಯಿದ್ರು. ಯಾವುದೇ ರೀತಿಯಲ್ಲಿ ಅವರುಗಳಿಗೆ ಹಣದಲ್ಲಿ ವೇತನದ ಲಭ್ಯತೆಯನ್ನು ನೀಡುತ್ತಿದ್ದರು. ಮೊಘಲ್ ಸಾರ್ವಜನಿಕ ಅಧಿಕಾರಿಗಳು ಅತ್ಯಂತ ಹೆಚ್ಚೆನಿಸುವಷ್ಟು ಸಂಬಳವನ್ನು ಪಡೆದುಕೊಳ್ತಾ ಇದ್ದರು. ಔರಂಗಜೇಬನ ಆಳ್ವಿಕೆಯ ಅವಧಿಯಲ್ಲಿ ಅದಕ್ಕಿಂತ ತುಸು ಮುಂಚಿತವಾಗಿ ಮೊಘಲ್ ಸಾರ್ವಜನಿಕ ಸೇವೆಯಲ್ಲಿ ಅನೇಕ ಅನಿಷ್ಟಗಳು ಕಂಡುಬರತೊಡಗಿದ್ದವು. ಇನ್ನು ಮೊಘಲರ ಸೈನ್ಯ ಅಂತ ಬಂದಾಗ, ಮೊಘಲರ ಸೈನ್ಯವು ಅಶ್ವಾರೋಹಿಗಳು, ಪದಾತಿ, ಆರ್ಟಿಲರಿ, ಗಜಪಡೆಗಳಿಂದ ಕೂಡಿತ್ತು. ಆದರೆ ನೌಕಾಬಲ ಅದರಲ್ಲಿ ಸೇರಿರಲಿಲ್ಲ. ಮೊಘಲ್ ಸೈನ್ಯದ ಅತೀ ಪ್ರಮುಖವಾದ ಭಾಗ ಅಶ್ವಾರೋಹಿಗಳದೇ ಆಗಿದೆ. ಸರಕಾರವೇ ಕುದುರೆ ಮತ್ತು ಇತರ ಸಾಧನ ಸಲಕರಣೆಗಳನ್ನು ನೀಡುತ್ತಿದ್ದ ಅಶ್ವಾರೋಹಿ ಸೈನಿಕನನ್ನು ಕಾರ್ಗಿರ್ ಎಂದು ಕರೆಯುತ್ತಿದ್ದರು. ಇವುಗಳನ್ನೆಲ್ಲ ಖಾಸಗಿಯಾಗಿ ತಾನೇ ಒದಗಿಸಿಕೊಂಡು ಸಿದ್ಧನಾಗುತ್ತಿದ್ದ ಅಶ್ವಾರೋಹಿ ಸೈನಿಕನನ್ನು ನೆಲ್ಲೇದಾರ ಅಂತ ಕರೀತಾ ಇದ್ರು. ಪದಾತಿ ಸೈನ್ಯದಲ್ಲಿ ಮ್ಯಾಚ್ ಲಾಕ್ಮೆನ್, ಬಿಲ್ಗಾರರು, ಮೇವಾಟಿಗಳು, ಖಡ್ಗವೀರರು, ಪೈಲ್ವಾನರು, ಗದಾಧಾರಿಗಳು, ಸಾಮಾನು ಹೊರುವವರು ಮುಂತಾದವರು ಕೂಡ ಇರ್ತಾಯಿದ್ರು. ಪದಾತಿ ಸೈನ್ಯವು ಎರಡು ಬರೆಯದಾಗಿತ್ತು. ಒಂದು ಅಹಶಾಮ್, ಇನ್ನೊಂದು ಸಿಬ್ಬಂದಿ. ಈ ಎರಡನೇ ಬಗೆಯ ಸೈನಿಕರನ್ನು ನಿರುದ್ಯೋಗಿ ಆಲಸಿಗಳಿಂದ ನೇಮಕವನ್ನು ಮಾಡಿಕೊಳ್ತಾ ಇದ್ರು ಮತ್ತು ಕಂದಾಯ ವಸೂಲಿಯಂತಹ ಕರ್ತವ್ಯಗಳಲ್ಲಿ ಅವರನ್ನು ಬಳಸಿಕೊಳ್ತಾ ಇದ್ರು. ಐನ್ ಇ ಅಕ್ಬರಿಯ ಪ್ರಕಾರ ಅಕ್ಬರನೊಡನಿದ್ದ ಮ್ಯಾಚ್ ಲಾಕ್ಮೆನ್ಗಳ ಒಟ್ಟು ಸಂಖ್ಯೆ 12,000 ಇತ್ತು. ಇದು ಹೆಚ್ಚು ಬಲವಾಗಿದ್ದ ವಿಭಾಗವೂ ಆಗಿರಲಿಲ್ಲ ಅಥವಾ ದಕ್ಷತೆಗೂ ಹೆಸರಾಗಿರಲಿಲ್ಲ. ಆದರೂ ಕೆಲವೊಮ್ಮೆ ಅವರಲ್ಲಿರುತ್ತಿದ್ದ ಫಿರಂಗಿಗಳು ಆನೆಗಳಿಂದ, ಒಂಟೆಗಳಿಂದ ಅಥವಾ ನೂರಾರು ಸಂಖ್ಯೆಯ ಎತ್ತುಗಳಿಂದ ಎಳೆದು ಸಾಗಿಸಲ್ಪಡಬೇಕಾಗಿತ್ತು. ಅನೇಕ ವಿಧವಾದ ಫಿರಂಗಿಗಳು ಆಗ ಇದ್ದವು. ಆನೆಗಳನ್ನು ಆಕ್ರಮಣಕಾರಿ ಕದನಗಳಲ್ಲಿ ಹೋರಾಡಲು
ತರಬೇತುಗೊಳಿಸುತ್ತಿದ್ದರು. ರಕ್ಷಣಾತ್ಮಕ ಕವಚಗಳಿಂದ ಅವುಗಳನ್ನು ಸಜ್ಜುಗೊಳಿಸ್ತಾ ಇದ್ದರು. ಜಹಗೀರ್ ಮತ್ತು ಶಹಜಹಾನ್ನ ಅಧೀನದಲ್ಲಿದ್ದ ಸುಸಜ್ಜಿನ ಸೈನ್ಯವು 3 ಲಕ್ಷಗಳಿಗಿಂತ ಕಡಿಮೆ ಇರಲಿಲ್ಲವೆನ್ನಲಾಗಿದೆ. ಅಕ್ಬರ್ ಬಾದ್ಶಾಹನ ಬಳಿಯಿದ್ದ ಗಾತ್ರದಲ್ಲಿ ಬಹುಶಃ ಇಷ್ಟೇ ಇತ್ತೆನ್ನಬಹುದು. ಇವಿಷ್ಟು ಮೊಘಲರ ಸೈನ್ಯದ ಮನ್ಸಬ್ಧಾರಿ ಪದ್ಧತಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ. ಇದನ್ನು ಅವರು 5 ಅಂಕಕ್ಕೆ ಕೇಳಿರುವಂಥದ್ದು. ಕೆಲವೊಮ್ಮೆ ಅದನ್ನು 10 ಅಂಕಕ್ಕೂ ಕೂಡ ಕೇಳ್ಬೋದು. ಆದ್ದರಿಂದ ನಮಗೆ ಅವುಗಳ ವಿಚಾರ ಗೊತ್ತಿದ್ದರೆ ನಮಗೆ ಬರೀಲಿಕ್ಕೆ ಅನುಕೂಲ ಆಗ್ತದೆ ಎನ್ನುವಂಥ ಕಾರಣದಿಂದಾಗಿ ನಾನು ಅದರಲ್ಲಿರುವಂತಹ ವಿಚಾರಗಳನ್ನು ಹೇಳಿರುವಂಥದ್ದು. ಇನ್ನು ಇದರಲ್ಲಿ ನೀವು ಓದುವಂಥದ್ದು ಘಟಕ 8ರಲ್ಲಿ ಮೊಘಲರ ಕಾಲದ ಸಾಮಾಜಿಕ ಜೀವನ, ಆಡಳಿತ ವರ್ಗ, ವ್ಯಾಪಾರಿಗಳು, ಕುಶಲಕರ್ಮಿಗಳು, ರೈತರು ಮತ್ತು ಗುಲಾಮರು, ಮಹಿಳೆಯರ ಸ್ಥಿತಿಗತಿ. ಇವಿಷ್ಟರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಗೊತ್ತಿದ್ದರೆ ಮೊಘಲರ ಕಾಲದ ಸಾಮಾಜಿಕ ಜೀವನವನ್ನು ಬರೀರಿ ಅಂತ ಕೇಳಿದರೆ ನಮಗೆ ಎಲ್ಲವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಮೊದಲನೇದಾಗಿ ಸಮಾಜ ಅಂತ ಬಂದಾಗ, ಸಾಮಾಜಿಕ ಜೀವನದಲ್ಲಿ ಸಮಾಜ ಅಂತ ಬಂದಾಗ, ದೆಹಲಿ ಸುಲ್ತಾನರ ಆಳ್ವಿಕೆಯ ಅವಧಿಯಲ್ಲಿಯೇ ಹೇಗೆಯೋ ಹಾಗೆಯೇ ಮೊಘಲರ ಆಳ್ವಿಕೆಯ ಅವಧಿಯಲ್ಲಿ ಕೂಡ ಭಾರತೀಯ ಸಮಾಜ ಧರ್ಮದ ಆಧಾರದ ಮೇಲೆ 2 ಪ್ರಮುಖ ಭಾಗಗಳಾಗಿ ಒಡೆದಿತ್ತು. ಇಲ್ಲಿ ನಿಜವಾಗಿ ಹೇಳಬೇಕಂತಂದರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಟ್ಟುಪಾಡುಗಳಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಂತಹ 2 ಸಮಾಜಗಳಲ್ಲಿ ಅಲ್ಲೇ ಕಾಣಬಹುದಾಗಿದ್ದ ಆ ಕಾಲದ ಯುರೋಪಿಯನ್ನರ ದಾಖಲೆಗಳಲ್ಲಿ ಹಿಂದೂಗಳನ್ನು ಜೆಂಟೂಸ್ ಎಂದು, ಮುಸ್ಲಿಮರನ್ನು ಮೂರ್ಸ್ ಎಂದು ಕರೆಯುತ್ತಿದ್ದರು. ಈ 2 ವರ್ಗಗಳ ಮಧ್ಯೆ ಪರಸ್ಪರ ವಿವಾಹಗಳಾಗಲಿ ಸಹಪಂಕ್ತಿ ಭೋಜನವಾಗಲಿ ನಡೆಯುತ್ತಿರಲಿಲ್ಲ. ಸಾಮಾಜಿಕ ನಡವಳಿಕೆ ಮತ್ತು ಶಿಷ್ಟಾಚಾರ ಈರುವರಲ್ಲೂ ಬೇರೆ ಬೇರೆಯಾಗಿದ್ದವು. ಪರಸ್ಪರ ಅಭಿನಂದಿಸಿ ಕುಶಲ ಪ್ರಶ್ನೆ ಮಾಡುವ ರೀತಿ ಇಬ್ಬರಲ್ಲಿಯೂ ಬೇರೆ ಬೇರೆಯಾಗಿತ್ತು. ಆಹಾರ ಮತ್ತು ಉಡುಪಿನ ವಿಷಯದಲ್ಲಿಯೂ ಅವರ ವ್ಯತ್ಯಾಸಗಳುಳ್ಳವರಾಗಿದ್ದರು. ಹಿಂದೂಗಳು ಹಿತ್ತಾಳೆ, ಕಂಚಿನ ಪಾತ್ರೆಗಳನ್ನು ಬಳಸುತ್ತಿದ್ದರೆ ಅವರು ಮಣ್ಣಿನಿಂದ ಅಥವಾ ತಾಮ್ರದಿಂದ ಮಾಡಿದ ಪಾತ್ರೆಗಳನ್ನು ಬಳಸ್ತಾರೆ. 2 ಸಮಾಜಗಳು ತಮ್ಮದೇ ಆದ ಧಾರ್ಮಿಕ ಹಬ್ಬಗಳನ್ನು ಆಚರಿಸುತ್ತಿದ್ದವು. ಜನನ, ವಿವಾಹ, ಮರಣ ಮುಂತಾದ ಸಂದರ್ಭಗಳಲ್ಲೆಲ್ಲ ಹಿಂದೂಗಳು ಮತ್ತು ಮುಸಲ್ಮಾನರು ತಮ್ಮದೇ ಆದ ಪ್ರತ್ಯೇಕವಾದ ಸಂಸ್ಕಾರವನ್ನು ನಡೆಸುತ್ತಿದ್ದರು. ಇನ್ನು ಮುಸ್ಲಿಂ ಸಮಾಜ ಅಂತ ಬಂದಾಗ ಮಧ್ಯ ಮತ್ತು ಪಶ್ಚಿಮ ಏಷ್ಯಾದ ಮುಸ್ಲಿಂ ದೇಶಗಳಿಂದ ನಿರಂತರವಾಗಿ ಬರುತ್ತಿದ್ದ ವಲಸಿಗರಿಂದಾಗಿ ಮುಸ್ಲಿಂ ಸಮಾಜವು ತನ್ನ ಮಿತ್ರ ಗುಣಲಕ್ಷಣಗಳನ್ನು ಉಳಿಸಿಕೊಳ್ಳಲು ಸಾಧ್ಯ ಆಯಿತು. ಇದನ್ನು ಅವರು ಅನೇಕ ಶತಮಾನಗಳ ಅವಧಿಯಲ್ಲಿ ಯಶಸ್ವಿಯಾಗಿ ಉಳಿಸಿಕೊಂಡಿದ್ದು ಮುಸ್ಲಿಮರು 2 ಶಾಖೆಗಳಾಗಿ ವಿಂಗಡಿಸಲ್ಪಟ್ಟಿದ್ದರು. ಅರೇಬಿಯಾ, ಪರ್ಷಿಯಾ ಮುಂತಾದ ದೇಶಗಳಿಂದ ನೌಕರಿ ಅಥವಾ ನೌಕರ ವ್ಯಾಪಾರಕ್ಕಾಗಿ ಬಂದಿದ್ದವರು. 2 ದೇಶೀಯ ಹಿಂದೂ ಜನರಿಂದ ಮುಸ್ಲಿಮರೇತರ ಮತಾಂತರವಾಗಿದ್ದವರು ಅಥವಾ ಮುಂಚೆಯೇ ಮತಾಂತರಗೊಳಿಸಲಾಗಿದ್ದ ಸಂತತಿಯವರು. ಈ 2ನೇ ವರ್ಷದ ಜನಸಂಖ್ಯೆಯು ಕೂಡ ಸಹಜವಾಗಿ ಜಾಸ್ತಿಯಾಗಿತ್ತು. ಇನ್ನು ಅರೇಬಿಯಾ ಮತ್ತು ಪರ್ಷಿಯಾದಿಂದ ಬಂದಿದ್ದ ಮುಸ್ಲಿಂ ವ್ಯಾಪಾರಿಗಳು ಅಥವಾ ಸಮುದ್ರ ತೀರದ ಬಂದರುಗಳಲ್ಲಿ ತಮ್ಮ ನೆಲೆಗಳನ್ನು ಸ್ಥಾಪಿಸಿಕೊಂಡಿದ್ದರು. ನೌಕರಿಯನ್ನರಸಿ ಬಂದಿದ್ದವರಲ್ಲಿ ಹೆಚ್ಚಿನವರು ಉತ್ತರ ಭಾರತದಲ್ಲಿ ಹಂಚಿ ಹೋಗಿದ್ದರು. ಅಹಮದ್ನಗರ, ಬಿಜಾಪುರ, ಗೋಲ್ಕಂಡದ ಆಸ್ಥಾನಗಳಲ್ಲಿ ಗಣನೀಯ ಸಂಖ್ಯೆಯ ಮುಸಲ್ಮಾನರು ಅಲ್ಲಿ ನೆಲೆ ಕಂಡುಕೊಂಡಿದ್ದರು. ಮಂಗೋಲಿಯನ್ನರು ಮತ್ತು ಉಜ್ಬೇಗ್ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಅಮೀನಿಯನ್ನರು ಕಡಿಮೆ ಸಂಖ್ಯೆಯಲ್ಲಿದ್ದರು. ಎಲ್ಲ ಮುಸ್ಲಿಮರು ಅವರು ವಿದೇಶಿಯರಾಗಲಿ ದೇಶೀಯರಾಗಲಿ ಅವರನ್ನು ಪ್ರತ್ಯೇಕ ಶಾಖೆಗಳಾಗಿ ವಿಂಗಡಣೆಯಾಗಿದ್ದರು. ಸುನ್ನಿಗಳು, ಶಿಯಾಗಳು, ಬ್ರೋಹಗಳು ಮತ್ತು ಖಾಜೋಗಳು ಈ ಶಾಖೆಗಳು ಅವರವರ ಪಂಥಗಳ ನಂಬಿಕೆ ಮತ್ತು ಆಚರಣೆಗಳ ಮೇಲೆ ಆಧಾರಗೊಂಡಿದ್ದವು. ಇಲ್ಲಿ ನಾವು ಮುಸ್ಲಿಂ ಜನತೆಯಲ್ಲಿ ಅತ್ಯಂತ ದೊಡ್ಡ ವಿಭಾಗದ ಸುನ್ನಿಗಳದೇ ಆಗಿತ್ತು. ಪ್ರತಿಯೊಂದು ಮುಸ್ಲಿಂ ಪಂಗಡ ಉಳಿದೆಲ್ಲ ಪಂಗಡದೊಂದಿಗೆ ಸ್ಪರ್ಧಾತ್ಮಕ ವಿರೋಧ ಮನೋಭಾವದೊಂದಿಗೆ ವರ್ತಿಸುತ್ತಿದ್ದು ಅವುಗಳಲ್ಲಿ ಸುನ್ನಿ ಮತ್ತು ಶಿಯಾಗಳ ನಡುವೆ ಕಲಹಗಳು ಕೆಲವೊಮ್ಮೆ ಗಂಭೀರ ಸ್ವರೂಪದ್ದು ಕೂಡ ಆಗ್ತಾ ಇತ್ತು. ವಿದ್ಯಾಭ್ಯಾಸ ಯಾವ ರೀತಿ ಇತ್ತು? ಮಹತಾಬ್ ಮತ್ತು ಮದ್ರಾಸ್ಗಳಲ್ಲಿ
ಮುಸ್ಲಿಮರ ವಿದ್ಯಾಭ್ಯಾಸ ನಡೆಯುತ್ತಿತ್ತು. ಪಠ್ಯಕ್ರಮಣಿಕೆಯು ಇಸ್ಲಾಂಗೆ ಸಂಬಂಧಿಸಿದ ವಿವಿಧ ವಿಷಯ ಭಾಗಗಳನ್ನೊಳಗೊಂಡಿತ್ತು. ಧಾರ್ಮಿಕ ಗುರುಗಳೇ ಸಾಮಾನ್ಯವಾಗಿ ವಿದ್ಯೆ ಕಲಿಸುವ ಗುರುಗಳು ಆಗಿರುತ್ತಿದ್ದರು. ಮುಸ್ಲಿಂ ವಿದ್ಯಾಸಂಸ್ಥೆಗಳಿಗೆ ಮಾತ್ರ ಸರಕಾರದ ಪ್ರೋತ್ಸಾಹ ಮತ್ತು ಧನ ಸಹಾಯ ದೊರಕುತ್ತಿದ್ದು. ಔರಂಗಜೇಬನು ಮುಸ್ಲಿಮರ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಶಾಲೆಗಳು ಮತ್ತು ಮಹಾವಿದ್ಯಾಲಯಗಳನ್ನು ಸ್ಥಾಪಿಸಿದ್ದರಲ್ಲದೆ ತನ್ನ ಪ್ರಾಂತೀಯ ಅಧಿಕಾರಿಗಳಿಗೆ ಹಿಂದೂ ಶಾಲೆಗಳೆಲ್ಲ ನಾಶಪಡಿಸಬೇಕೆಂದು ಆಜ್ಞಾಪಿಸಿದರು. ಇನ್ನು ಹಬ್ಬಗಳು ಅಂತ ಬಂದಾಗ ಅನೇಕ ಹಬ್ಬಗಳನ್ನು ಆಚರಿಸಲಾಗುತ್ತಿತ್ತು. ಈ ವಿಷಯವು ಕೆಲವು ಮುಘಲ್ ಚಕ್ರವರ್ತಿಗಳು ಹಿಂದೂ ಸಂಸ್ಕೃತಿಯೊಡನೆ ಮಲಗಿದ್ದ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದರು. ಹುಮಾಯೂನ್ ಹಿಂದೂಗಳಲ್ಲಿದ್ದ ತುಲಾಭಾರ ವಿಧಿಯನ್ನು ಅನುಸರಿಸುತ್ತಿದ್ದನು. ಅಕ್ಬರ್ ಮತ್ತು ಜಹಾಂಗೀರ್ ಇಬ್ಬರೂ ಒಂದು ಹಬ್ಬಗಳನ್ನು ಆಚರಿಸುತ್ತಿದ್ದರು. ಆಸ್ಥಾನದಲ್ಲಿಯೂ ಅವುಗಳಿಗೆ ಮಾನ್ಯತೆ ನೀಡಿದ್ದರು. ಅಕ್ಬರನು ತನ್ನ ಆಸ್ಥಾನದ ಅಧಿಕೃತ ಆಚರಣೆಗಳಲ್ಲಿ ಹೋಳಿ, ದಸರಾ ಮತ್ತು ವಸಂತ ಪಂಚಮಿ ಹಬ್ಬಗಳಿಗೂ ಅನುಮತಿ ಕೊಟ್ಟಿದ್ದರು. ಪರ್ದಾ ಪದ್ಧತಿ, ಹಿಂದೂ ಸಮಾಜ. ಈಗ ಹಬ್ಬಗಳಲ್ಲಿ ನಾವು ನೋಡಿದರೆ ಹಬ್ಬಗಳನ್ನು ಅವರು ಆಚರಣೆ ಮಾಡ್ತಾಯಿದ್ರು, ಅವುಗಳಿಗೆ ಮಾನ್ಯತೆಯನ್ನು ಕೂಡ ಕೊಡ್ತಾಯಿದ್ರು. ಅಕ್ಬರನು ತನ್ನ ಆಸ್ಥಾನದ ಅಧಿಕೃತ ಆಚರಣೆಗಳಲ್ಲಿ ಹೋಳಿ, ದಸರಾ, ವಸಂತ ಪಂಚಮಿ ಹಬ್ಬಗಳಿಗೂ ಅನುಮತಿ ಕೊಡ್ತಾಯಿದ್ರು. ರಕ್ಷಾಬಂಧನ ಹಬ್ಬವನ್ನು ಕೂಡ ಅವರು ಆಚರಿಸುತ್ತಿದ್ದರು. ಇದೇ ಪರಿಪಾಠವನ್ನು ಜಹಾಂಗೀರ್ ಮತ್ತು ಶಹಜಾನ್ ಸ್ವಲ್ಪ ಮಟ್ಟಿಗೆ ಉಳಿಸಿಕೊಂಡಿದ್ದರು. ಔರಂಗಜೇಬನು ಹಿಂದೂ ಮತ್ತು ಪರ್ಷಿಯನ್ ಹಬ್ಬಗಳನ್ನು ತನ್ನ ಆಸ್ಥಾನದಿಂದ ಬಹಿಷ್ಕರಿಸಿದ್ದರು. ಇನ್ನು ಮುಹರ್ರಮ್, ಈದ್ ಮಿಲಾದ್, ಶಬ್-ಎ-ಬರಾತ್, ಈದ್ ಉಲ್ ಫಿತರ್ ಮುಂತಾದ ಹಬ್ಬಗಳನ್ನು ಮುಸ್ಲಿಮರು ಆಚರಿಸುತ್ತಿದ್ದರು. ಔರಂಗಜೇಬನು ಮೊಹರಂ ಮೆರವಣಿಗೆ ತೆಗೆದುಕೊಂಡು ಹೋಗುವುದನ್ನು ನಿಷೇಧಿಸಿದ್ದನು. ಮೆಕ್ಕಾಕ್ಕೆ ಯಾತ್ರೆ ಮಾಡುವುದು ಒಂದು ಬಹುಮುಖ್ಯವಾದ ಧಾರ್ಮಿಕ ವಿಧಿಯಾಗಿತ್ತು. ಹಜ್ ಯಾತ್ರಿಗಳನ್ನು ಪುಕ್ಕಟೆಯಾಗಿ ಕರೆದೊಯ್ದು ಹಿಂದಕ್ಕೆ ತರಲೆಂದು 4 ಹಡಗುಗಳನ್ನು ಔರಂಗಜೇಬನು ನಿರ್ವಹಿಸುತ್ತಿದ್ದನು. ಇನ್ನು ಪರ್ದಾ ಪದ್ಧತಿ ಅಂದರೆ ಮುಸ್ಲಿಂ ಸಮಾಜದಲ್ಲಿ ಪರ್ದಾ ಪದ್ಧತಿ ಸರ್ವೇ ಸಾಮಾನ್ಯವಾಗಿತ್ತು. ಬಹುಪತ್ನಿತ್ವ ಒಂದು ಸಾಮಾನ್ಯ ಪದ್ಧತಿಯಾಗಿತ್ತು. ಕಡು ಬಡವರು ಇದರ ಆಚರಣೆಯನ್ನು ಹಣದ ಮುಗ್ಗಟ್ಟಿನಿಂದಾಗಿ ಮಾಡಲು ಸಾಧ್ಯವಿರಲಿಲ್ಲ. ಚಕ್ರವರ್ತಿಗಳು ದೊಡ್ಡ ಜನಗಳನ್ನು ಹೊಂದಿರುತ್ತಿದ್ದರು. ಅವರ ಮೇಲ್ಪಂಕ್ತಿಯನ್ನನುಸರಿಸಿ ಆಸ್ಥಾನದ ಉನ್ನತಾಧಿಕಾರಿಗಳ ಮತ್ತು ಪ್ರಾಂತೀಯ ಅಧಿಪತಿಗಳೇ ಮುಂತಾದ ಉನ್ನತಾಧಿಕಾರಿಗಳಿಗೂ ಅವರ ಅಂತಸ್ತಿಗೆ ಅನುಗುಣವಾಗಿ ದೊಡ್ಡ ದೊಡ್ಡ ಜನಾಂಗಗಳನ್ನು ಹೊಂದಿರುತ್ತಿದ್ದರು. ಸ್ತ್ರೀಯರಿಗೆ ವಿವಾಹ ವಿಚ್ಛೇದನದ ಹಕ್ಕು ಮತ್ತು ವಿಧವಾ ವಿವಾಹದ ಸೌಕರ್ಯವೂ ಕೂಡ ಇತ್ತು. ಹಿಂದೂ ಸಮಾಜ, ಹಿಂದೂ ಜನತೆ ಒಂದೇ ಬಗೆಯದ್ದಾಗಿರಲಿಲ್ಲ. ಹಿಂದೂಗಳು ಅತ್ಯಂತ ದೊಡ್ಡ ಬಹುಸಂಖ್ಯಾತ ಸಮೂಹವೆನಿಸಿದ್ದರು. ಅವರು ಅನೇಕ ಜಾತಿಗಳಲ್ಲಿ ವಿಭಜಿತರಾಗಿದ್ದರು. ಸೈನ್ಯರು, ಬೌದ್ಧರು, ಸಿಖ್ಖರು ಹಿಂದೂ ಸಮಾಜದೊಂದಿಗೆ ಗುರುತಿಸಿಕೊಂಡಿದ್ದರು. ಒಂದೆಡೆ ಉದಾರವಾದ ಮತ್ತು ಮಾನವೀಯತೆ, ಮತ್ತೊಂದೆಡೆ ಸಂಘರ್ಷಕಾರಿ ಒಲವುಗಳಾದ ಪ್ರತ್ಯೇಕತೆ, ಸಾಂಪ್ರದಾಯಬದ್ಧತೆಗಳು ಹಿಂದೂ ಸಮಾಜದಲ್ಲಿ ಕಂಡುಬರುತ್ತಿದ್ದವು. ಹಿಂದೂ ಸಮಾಜದ ಉನ್ನತ ವರ್ಗಗಳು ಬ್ರಾಹ್ಮಣರು, ರಜಪೂತರು, ಕಾಯಸ್ಥರು, ವೈಶ್ಯರನ್ನು ಬಹುತೇಕ ಒಳಗೊಂಡಿದ್ದವು. ಅವರುಗಳಲ್ಲಿಯೂ ಸಹ ಪಂಕ್ತಿ ಭೋಜನವಾಗಲಿ ಪರಸ್ಪರ ವಿವಾಹ ಸಂಬಂಧಗಳಾಗಲಿ ಚಾಲ್ತಿಯಲ್ಲಿ ಇರಲಿಲ್ಲ. ಬ್ರಾಹ್ಮಣರು ಬಹುತೇಕ ಪೌರೋಹಿತ್ಯ ಅಥವಾ ಅಧ್ಯಾಪಕ ವೃತ್ತಿಯನ್ನು ಅವಲಂಬಿಸಿದ್ದರು. ಪರ್ಷಿಯನ್ ಭಾಷೆಯಲ್ಲಿ ಕಲಿತಿದ್ದ ಅಲ್ಪಸಂಖ್ಯಾತೆಯ ಬ್ರಾಹ್ಮಣರು ಸರ್ಕಾರದ ಅಧಿಕಾರಿಗಳಿಗಾಗಿ ನೇಮಕಗೊಂಡಿರುತ್ತಿದ್ದರು. ರಜಪೂತರು ನಿಯಮವೆಂಬಂತೆ ಯೋಧ ವೃತ್ತಿಯಲ್ಲಿರುತ್ತಿದ್ದರು ಮತ್ತು ಅವರ ಪಂಗಡಗಳ ನಾಯಕರುಗಳು ತಮ್ಮದೇ ಆದ ರಾಜ್ಯಗಳನ್ನಾಡುತ್ತಿದ್ದರು. ಅವರಲ್ಲಿ ಕೆಲವರು ಮೊಘಲ್ ಸೇವೆಯಲ್ಲಿ ಮನ್ಸಬ್ದಾರರಾಗಿ ಉನ್ನತ ಹುದ್ದೆಗಳನ್ನು ನಿರ್ವಹಿಸುತ್ತಿದ್ದಾರೆ. ವೈಶ್ಯರು ಒಂದು ವ್ಯಾಪಾರಿ ವರ್ಗವನ್ನು ಇನ್ನು ಹಿಂದೂ ಸಮಾಜದಲ್ಲಿ ಹಿಂದೂ ಜನತೆ ಒಂದೇ ಬಗೆಯದ್ದಾಗಿರಲಿಲ್ಲ. ಹಿಂದೂಗಳು ಅತ್ಯಂತ ದೊಡ್ಡ ಬಹುಸಂಖ್ಯಾತ
ಸಮೂಹವೆನಿಸ್ತದೆ. ಅವರು ಅನೇಕ ಜಾತಿಗಳಲ್ಲಿ ವಿಭಜಿತರಾಗಿದ್ದರು. ಸೈನ್ಯರು, ಬುದ್ಧರು, ಸಿಖ್ಖರು ಹಿಂದೂ ಸಮಾಜದೊಂದಿಗೆ ಗುರುತಿಸಿಕೊಂಡಿದ್ದರು. ಒಂದೆಡೆ ಉತ್ತರವಾದ ಮತ್ತು ಸಹನೀಯತೆ, ಮೇಲೊಂದೆಡೆ ಸಂಘರ್ಷಕಾರಿ ಒಲವುಗಳಾದ ಪ್ರತ್ಯೇಕತೆ, ಸಾಂಪ್ರದಾಯ ಪದ್ಧತಿಗಳು ಹಿಂದೂ ಸಮಾಜದಲ್ಲಿ ಕಂಡುಬರುತ್ತಿದ್ದು, ಹಿಂದೂ ಸಮಾಜದ ಉನ್ನತಿ ಹಿಂದೂ ಸಮಾಜದಲ್ಲಿ ನೋಡಿದರೆ ಹಿಂದೂ ಜನತೆ ಒಂದೇ ಬಗೆಯದ್ದಾಗಿರಲಿಲ್ಲ. ಹಿಂದೂಗಳು ಅತ್ಯಂತ ದೊಡ್ಡ ಬಹುಸಂಖ್ಯಾತ ಸಮೂಹ ಎನಿಸಿದ್ದವು. ಅವರು ಅನೇಕ ಜಾತಿಗಳಲ್ಲಿ ವಿಭಜಿತರಾಗಿದ್ದರು. ಜೈನರು, ಬೌದ್ಧರು, ಸಿಖ್ಖರು ಹಿಂದೂ ಸಮಾಜದೊಂದಿಗೆ ಗುರುತಿಸಿಕೊಂಡಿದ್ದರು. ಒಂದೆಡೆ ಉದಾರವಾದ ಮತ್ತು ಸಹನೀಯತೆ, ಮತ್ತೊಂದೆಡೆ ಸಂಘರ್ಷಕಾರಿ ಒಲವುಗಳಾದ ಪ್ರತ್ಯೇಕತೆ ಮತ್ತು ಸಂಪ್ರದಾಯ ಪದ್ಧತಿಗಳು ಹಿಂದೂ ಸಮಾಜಕ್ಕೆ ಸಂಘರ್ಷಕಾರಿಯೆಲ್ಲ ಇತ್ತು. ಅಲ್ಲಿ ಸಂಪ್ರದಾಯ ಪದ್ಧತಿಗಳು, ರೀತಿ ನೀತಿ ಅವುಗಳೆಲ್ಲ ಕೂಡ ಚಾಲ್ತಿಯಲ್ಲಿ ಇದ್ದವು. ಇನ್ನು ಇದರಿಂದ ನಂತರ ನಾವು ಯಾವ ಪ್ರಶ್ನೆಯನ್ನು ನೋಡುವ? ಇನ್ನು ಇದರಲ್ಲಿ ನಾವು ಓದಲೇಬೇಕಾಗಿರುವಂತಹ ಒಂದು ಪ್ರಶ್ನೆ, ಮೊಘಲರ ಕಾಲದ ಸಂಸ್ಕೃತಿ, ಸಾಹಿತ್ಯ ಮತ್ತು ಕುಶಲಕಲೆಗಳ ಬೆಳವಣಿಗೆ. ಪರ್ಷಿಯನ್ ಸಾಹಿತ್ಯದಲ್ಲಿ ಯಾವುದೆಲ್ಲ ಬರ್ತದೆ? ಹಿಂದಿ ಸಾಹಿತ್ಯ, ಉರ್ದು ಸಾಹಿತ್ಯ, ಅರಬಿಕ್ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ. ಯಾವ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು? ಪರ್ಷಿಯನ್ ಸಾಹಿತ್ಯದಲ್ಲಿ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ಕಡಿಮೆ ಬೆಲೆಯಲ್ಲಿ ವಸ್ತುಗಳೆಲ್ಲ ಸಿಗುವಂಥದ್ದು. ಇದರಲ್ಲಿ ಪರ್ಷಿಯನ್ ಸಾಹಿತ್ಯ, ಹಿಂದಿ ಸಾಹಿತ್ಯ, ಉರ್ದು ಸಾಹಿತ್ಯ, ಅರೇಬಿಕ್ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಪ್ರಾದೇಶಿಕ ಭಾಷೆಗಳ ಸಾಹಿತ್ಯಾಭಿವೃದ್ಧಿ. ಇನ್ನು ಇದರಲ್ಲಿ ಮೊಘಲ್ ಸಾಮ್ರಾಜ್ಯದ ಕಲೆ, ವಾಸ್ತುಶಿಲ್ಪ, ಇದರಲ್ಲಿ ಒಂದು ಸ್ವಲ್ಪ ಇದೆ, ಅದನ್ನು ನೋಡಿಕೊಂಡ್ರೆ ನಮಗೆ ಸಂಪೂರ್ಣವಾಗಿ ಬ್ಲಾಕ್ 2ರಲ್ಲಿ ಬಂದಿರುವಂಥ ವಿಚಾರಗಳನ್ನು ತಿಳ್ಕೊಂಡ ಹಾಗೆ ಆಯಿತು. ವಾಸ್ತುಶಿಲ್ಪ, ಈಗ ಮೊಘಲರ ಕಾಲದ ವಾಸ್ತುಶಿಲ್ಪ ಹೇಗಿತ್ತು ಅಂತ ಕೇಳಿದ್ದಾರೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ ಮತ್ತು ಹುಮಾಯೂನ್ ತಮ್ಮ ರಾಜಕೀಯ ಅಸ್ಥಿರತೆಯ ಕಾರಣದಿಂದಾಗಿ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನೇನು ನೀಡಲು ಸಾಧ್ಯವಾಗುವುದಿಲ್ಲ. ಶೇಷಹನು ಸಸಾರಾಂನಲ್ಲಿ ನಿರ್ಮಿಸಿದ ಸಮಾಧಿ ಮೊಘಲರ ವಾಸ್ತುಶಿಲ್ಪದ ಪ್ರಾರಂಭವನ್ನು ತಿಳಿಸುತ್ತದೆ. ಅದು ಸಸಾರಾಂ ಎಂದು ನಿರ್ಮಿಸಿರುವಂಥದ್ದು. ಶೇಷಹನು ಸಸಾರಾಂನಲ್ಲಿ ನಿರ್ಮಿಸಿದ ಸಮಾಧಿ ಮೊಘಲರ ವಾಸ್ತುಶಿಲ್ಪದ ಪ್ರಾರಂಭವನ್ನು ತಿಳಿಸುತ್ತದೆ. ಅಕ್ಬರನು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡಿದರಲ್ಲದೆ ಹಲವು ಕಟ್ಟಡಗಳನ್ನು ನಿರ್ಮಿಸಿದನು. ಹುಮಾಯೂನನ ಸಮಾಧಿ, ಫತೇಪುರ್ ಸಿಕ್ರಿಯಲ್ಲಿನ ಅರಮನೆಗಳು, ಜಮಿಯಾ ಮಸೀದಿ, ಬುಲಂದರ್ ದರ್ವಾಜಾ, ಶೇಖ್ ಸಲೀಂ ಚಿಸ್ತಿ, ಪಂಚಮಹಲ್ ಪ್ರಮುಖ ಕಟ್ಟಡಗಳು. ಈ ರೀತಿಯಾಗಿ ವಾಸ್ತುಶಿಲ್ಪವನ್ನು ನೋಡಬೇಕಾಗ್ತದೆ. ಅದಾದ ಮೇಲೆ ಹುಮಾಯೂನ್ನ ಸಮಾಧಿ ಏನು ಇದೆ, ಅಕ್ಬರನ ಕಾಲದ ಸ್ಮಾರಕಗಳು, ದೆಹಲಿ ದ್ವಾರ ಅಥವಾ ಹ್ಯಾತಿಯೋಪೋರ್, ಆಗ್ರಾ ಕೋಟೆ, ಫತೇಪುರ್ ಸಿಕ್ರಿ, ಶೇಖ್ ಸಲೀಂ ಚಿಸ್ತಿ ಸಮಾಧಿ, ಬೀರ್ಬಲ್ಲನ ಅರಮನೆ, ಬುಲಂದ್ ದರ್ವಾಜಾ, ಪಂಚ್ಮಹಲ್, ಮರಿಯಂ ಇನ್ನು
ಇದರಲ್ಲಿ ಶೇಖ್ ಸಲೀಂ ಚಿಸ್ತಿ ಸಮಾಧಿ ಶಿಲ್ಪ ಕೌಶಲ್ಯದ ಮುಕುಟಮಣಿ ಎಂದು ಕರೆಯಲಾಗುವ ಸಲೀಂ ಚಿಸ್ತಿಯ ಸಮಾಧಿ ಚಿಕ್ಕದಾದರೂ ಅತ್ಯಂತ ಚಿಲುವಿನ ಕಟ್ಟಡವಾಗಿದೆ. ಇದನ್ನು ಕ್ರಿಸ್ತಶಕ 1581ರಲ್ಲಿ ಕಟ್ಟಲಾಯಿತು. ಅದನ್ನು ಪೂರ್ಣವಾಗಿ ಬಿಳಿ ಅಮೃತಶಿಲೆಯಿಂದ ಕಟ್ಟಲಾಗಿತ್ತು. ರಾಜ್ ಬೀರ್ಬಲನ ಅರಮನೆ. ರಾಜ್ ಬೀರ್ಬಲನ ಭವನವು 2 ಅಂತಸ್ತುಗಳ ಕಟ್ಟಡವಾಗಿದೆ. ಇದು ಎತ್ತರವಾದ ನೆಲಭಾಗದಲ್ಲಿದ್ದು ಇದರ ಉತ್ತರ ದಕ್ಷಿಣ ಭಾಗದಲ್ಲಿ ದ್ವಾರ ಮಂಟಪಗಳಿವೆ. ನೆಲ ಅಂತಸ್ತಿನಲ್ಲಿ 4 ಕೋಣೆಗಳಿವೆ. ಪ್ರತಿಯೊಂದು ಕೋಣೆಯ ಮೇಲ್ಭಾಗದಲ್ಲೂ ಸಮತಲವಾಗಿದ್ದು ಉದ್ದವಾದ ಕಲ್ಲು ಚಪ್ಪಡಿಗಳಿಂದ ನಿರ್ಮಿತವಾಗಿರುವಂಥದ್ದು. ಮೊದಲನೇ ಅಂತಸ್ತಿನಲ್ಲಿ ಕೇವಲ 2 ಕೋಣೆಗಳಿದ್ದು ಮತ್ತೆ ಅದರಲ್ಲಿ ಅಂಕೆಗಳು ಜಾಸ್ತಿಯಾದ ಕೋಣೆಗಳು ಮಾಡಬೇಕಾಗ್ತದೆ. ನೋಡಿ ಮಕ್ಕಳೇ, ಇನ್ನು ನಾವು ನೋಡುವಂಥದ್ದು ಘಟಕ 12 ಸೂಫಿ ಪಂಥದ ಉಗಮ ಮತ್ತು ಬೆಳವಣಿಗೆಯನ್ನು ತಿಳ್ಕೊಳ್ಳುವ. ಸೂಫಿ ಪಂಥರಂದ್ರೆ ಯಾರನ್ನು ನಾವು ಕರಿತೇವೆ? ಸೂಫಿ ಸಂತರಂದ್ರೆ ಶ್ರೇಷ್ಠರು. ಅವರು ಸಂತ ಶ್ರೇಷ್ಠರಾಗಿದ್ದಾರೆ. ಅವರು ಸಾಹಿತ್ಯದಲ್ಲಿ ಉತ್ತಮ ಪಾಂಡಿತ್ಯವನ್ನು ಗಳಿಸಿದ್ದವರು. ಅವರು ರಾಜನಿಗೆ ಸುಲ್ತಾನರಿಗೆ ರಾಜಗುರುಗಳಾಗಿದ್ದರು. ಸುಲ್ತಾನರು ಅವರಿಗಾಗಿ ಅನೇಕ ಶಾಖಾಗಳನ್ನು ನಿರ್ಮಿಸಿಕೊಟ್ಟು ಜನಸೇವೆಗೆ ಅನುವು ಮಾಡಿಕೊಟ್ಟಿದ್ದರು. ಮಠಗಳಲ್ಲಿ ನೆಲೆಸಿದ್ದ ಅವರು ಧರ್ಮ ಬೋಧನೆಯಲ್ಲಿ ತೊಡಗಿದ್ದರು. ಅವರು ದಿವ್ಯಾನುಭವವುಳ್ಳವರು. ಅವರ ಜ್ಞಾನ ಕಷ್ಟಗಳನ್ನು ನಿವಾರಿಸುತ್ತಾ ಇದ್ದರು. ನಾವು ಸೂಫಿ ಪಂಥದ ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ದೇವರು ಒಬ್ಬನೇ, ಅವನು ಸರ್ವಶಕ್ತ. ಸೂಫಿ ಸಂತರು ಆತ್ಮವನ್ನು ದೇವರೆಂದು ಪರಿಗಣಿಸಿದರು ಮತ್ತು ಈ ಒಂದು ಆತ್ಮವು 5 ಬಾಹ್ಯ ಮತ್ತು 5 ಆಂತರಿಕ ಅಂಶಗಳನ್ನು ಹೊಂದಿದೆ ಎಂದು ನಂಬಿದ್ದರು. ಸೂಫಿ ಸಂತರ ಪ್ರಕಾರ ದೇವರು ಈ ಲೋಕದ ಸೃಷ್ಟಿಕರ್ತ. ಈ ಸೃಷ್ಟಿಯು ಭ್ರಮೆಯಾಗಿರದೆ ದೇವರನ್ನು ಪ್ರತಿಬಿಂಬಿಸುವಂತಹ ಕನ್ನಡಿ ಕೂಡ ಆಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ನೋಡುವುದಾದರೆ ಸೂಫಿ ಸಂತರು ಫೀರ್ ಅಥವಾ ಗುರುಗಳನ್ನು ಬಹಳವಾಗಿ ಗೌರವಿಸುತ್ತಾ ಇದ್ದರು. ಫೀರ್ ಅಥವಾ ಗುರುಗಳು ಅಂತ ಹೇಳಿ ಅವರು ಬಹಳವಾಗಿ ಗೌರವವನ್ನು ಕೊಡ್ತಾ ಇದ್ದರು. ಅವರ ಪ್ರಕಾರ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಇಲ್ಲದೆ ಆ ಲೋಕದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯ ಇಲ್ಲ. ಸೂಫಿ ಪಂಥದಲ್ಲಿ 14 ಪಂಗಡಗಳು, ಅವುಗಳಲ್ಲಿ 6 ತಂಡಗಳನ್ನು ಬಹಳ ಮುಖ್ಯವಾದುದು ಎಂದು ಪರಿಗಣಿಸಲಾಗಿದೆ. ಅವುಗಳೆಂದರೆ ಚಿಶ್ತಿ, ಸುಹರ್ವರ್ದಿ, ಫಿರ್ದೌಸಿಯಾ, ಖಾದಿರ್, ನಗ್ಬಂದಿ, ಷಟ್ರಿ ಪಂಗಡಗಳು. ಉತ್ತರ ಭಾರತದಲ್ಲಿ ಸಾಕಷ್ಟು ಪ್ರಭಾವ ಬೀರಿದ ಹಂತಗಳು ಯಾವುದೆಂದರೆ ಚಿಶ್ತಿ ಪಂಗಡಗಳು, ಅವುಗಳ ನಂತರ ಬಂದ ಪಂಗಡಗಳು, ಫಿರ್ದೌಸಿಯಾ ಪಂಗಡ, ಇಲ್ಲಿ ಸೂಫಿಸಂ ಪಂಗಡದಲ್ಲಿ ನಾವು ನೋಡಿದರೆ ಬೇರೆ ಬೇರೆ ಪಂಗಡ ಇದೆ. ಒಂದು ಚಿಶ್ತಿ ಪಂಗಡ, 2 ಸುಹರ್ವರ್ದಿ, 3 ಫಿರ್ದೌಸಿಯಾ ಪಂಗಡ, 4 ಖಾದರಿ ಪಂಗಡ, 5 ನಕ್ಷಬಂದಿ ಪಂಗಡ, ಷಟ್ಯರಿ ಪಂಗಡ ಕೂಡ ಇದೆ. ಇದನ್ನು ನೋಡ್ಕೊಳ್ಬೇಕು. ಅದಾದ ಮೇಲೆ ಸೂಫಿ ಪಂಥದ ತತ್ವಗಳು. ಸೂಫಿ ಪಂಥದ ತತ್ವಗಳು ಯಾವ ರೀತಿ ಇದೆ, ಇದು ನಮಗೆ ಗೊತ್ತಿರಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು.
ಸೂಫಿ ಪಂಥ ಏಕೆ ದೇವತಾರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿತ್ತು? ಯಾಕೆ ದೇವತಾರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿತ್ತು? ಎಲ್ಲ ಜೀವಿಗಳು ಮತ್ತು ಸರ್ವಸ್ವವು ದೇವರ ಭಾಗವೆಂದು ಭಾವಿಸಿತ್ತು. ಎಲ್ಲ ಜೀವಿಗಳು ಹಾಗೆ ಅಲ್ಲಿರುವ ಸರ್ವಸ್ವವೆಲ್ಲವೂ ಕೂಡ ದೇವರ ಭಾಗವೆಂದು ಭಾವಿಸಿತು. ದೇವರನ್ನು ಪ್ರೀತಿಸುವುದನ್ನು ಹೊರತುಪಡಿಸಿ ಸರ್ವಸ್ವವನ್ನು ಹೊರತುಪಡಿಸಿ ಸರ್ವಸ್ವವನ್ನು ತ್ಯಜಿಸುವುದರ ಮೂಲಕ ದೇವನನ್ನು ಕಾಣಬಹುದು. ದೇವರನ್ನು ಪ್ರೀತಿಸುವುದನ್ನು ಹೊರತುಪಡಿಸಿ ಸರ್ವಸ್ವವನ್ನು ತ್ಯಜಿಸುವುದರ ಮೂಲಕ ದೇವನನ್ನು ಕಾಣಬಹುದು. ದೇವರು ಈ ಲೋಕದ ಸೃಷ್ಟಿಕರ್ತ. ಸೂಫಿ ಪಂಥದ ತತ್ವಗಳನ್ನು ತಿಳ್ಕೊಂಡು ನಾವು ಈ ಒಂದು ವಿಡಿಯೋವನ್ನೆಲ್ಲ ಮುಗಿಸಬೇಕು. ಒಂದೇ ವಿಡಿಯೋದಲ್ಲಿ ಘಟಕ ಬ್ಲಾಕ್ 2 ಇರುವಂಥದ್ದು ಸೂಫಿ ಪಂಥ ಏಕ ದೇವತಾರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿತ್ತು. ಏಕ ದೇವತಾರಾಧನೆಯನ್ನು ಮಾಡ್ತಿದ್ದು, ಒಂದೇ ಒಂದು ದೇವರನ್ನು ಆರಾಧನೆಯನ್ನು ಮಾಡುವಂಥದ್ದು. ಸೂಫಿ ಪಂಥ ಏಕ ದೇವತಾರಾಧನೆಯನ್ನು ನಂಬಿಕೆಯನ್ನು ಹೊಂದಿತ್ತು. 2, ಎಲ್ಲ ಜೀವಿಗಳು ಮತ್ತು ಸರ್ವಸ್ವವು ದೇವರ ಭಾಗವೆಂದು ಭಾವಿಸಿತು. ದೇವರನ್ನು ಪ್ರೀತಿಸುವುದರ ಹೊರತುಪಡಿಸಿ ಸರ್ವಸ್ವವನ್ನು ತ್ಯಜಿಸುವುದರ ಮೂಲಕ ದೇವನನ್ನು ಕಾಣಬಹುದು. ದೇವರು ಈ ಲೋಕದ ಸೃಷ್ಟಿಕರ್ತ. ಮೂರ್ತಿ ಪೂಜೆಯನ್ನು ಯಾವುದೇ ರೂಪದಲ್ಲಿ ಅವರು ಪುರಸ್ಕರಿಸಲಿಲ್ಲ. ದೇವರು ದಯಾಳು. ಹಾಗಾಗಿ ದೇವರಲ್ಲಿ ನಮ್ಮ ಆತ್ಮಗಳು ಒಂದಾಗಬೇಕೆಂದು ಬೋಧಿಸಿದರು. ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಂಡರು. ಮನುಷ್ಯ ಜೀವಿಯ ಪ್ರಥಮ ಶಸ್ತು ಆಸೆ ಎಂದು ಭಾವಿಸಲಾಗಿತ್ತು. ಹಾಗಾಗಿ ಆಸೆಯನ್ನು ತ್ಯಜಿಸುವುದಂತೆ ನಿರ್ದೇಶಿಸಲಾಯಿತು. ಡ್ಯಾಶ್ ಎಂದು ಕರೆಯಲ್ಪಡುತ್ತಿದ್ದ ಗುರುವಿನಲ್ಲಿ ನಂಬಿಕೆಯನ್ನು ಹೊಂದಿದ್ದರು. ಫಿರ್ನ ಆಶೀರ್ವಾದದ ಇಲ್ಲದೆ ನಾವು ಆ ಲೋಕದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಗುರುಗಳಿಗೆ ಶರಣಾಗುವುದು ಒಂದೇ ಮಾರ್ಗ ಎಂದು ಬೋಧಿಸಿದ್ದರು. ಫಿರ್ ಎಂದರೆ ಅರ್ಥ ಇಲ್ಲಿ ನಮಗೆ ಯಾವ ರೀತಿ ಅರ್ಥ ಬರ್ತದೆ? ಸೂಫಿ ಸಂತರು ಶ್ರೇಷ್ಠರು. ಅವರು ಸಾಹಿತ್ಯದಲ್ಲಿ ಉತ್ತಮ ಪಾಂಡಿತ್ಯವನ್ನು ಗಳಿಸಿದರು. ಅವರು ರಾಜರಿಗೆ, ಸುಲ್ತಾನರಿಗೆ ರಾಜಗುರುಗಳಾಗಿದ್ದರು. ಸುಲ್ತಾನರು ಅವರಿಗಾಗಿ ಅನೇಕ ಕಾಂಕ್ವಗಳನ್ನು ನಿರ್ಮಿಸಿಕೊಟ್ಟರು. ಇನ್ನು ಫಿರ್ ಎಂದು ಕರೆಯಲ್ಪಡುತ್ತಿದ್ದ ಗುರುವಿನಲ್ಲಿ ನಂಬಿಕೆಯನ್ನು ಹೊಂದಿದ್ದನು. ಫಿರ್ನ ಆಶೀರ್ವಾದ ಇಲ್ಲದೆ ಅವನು ಲೋಕವನ್ನು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲವೆಂದು, ಆ ಒಂದು ಲೋಕದಲ್ಲಿ ಏನನ್ನು ಸಾಧಿಸಲಿಲ್ಲವೆಂದು ಗುರುಗಳಿಗೆ ಶರಣಾಗುವುದು ಒಂದೇ ಮಾರ್ಗ ಎಂದು ಬೋಧಿಸಿದರು. ಅಲ್ಲಿ ಬೋಧಿಸಿದರೆ ಲೋಕದಲ್ಲಿ ಗುರುಗಳಿಗೆ ಶರಣಾಗುವುದು ಒಂದೇ ಮಾರ್ಗ, ಬೇರೆ ಯಾರಿಗೂ ಶರಣಾಗುವಂಥದ್ದಲ್ಲ ಅಂತ. 10 ಹಿಂದೂ ಸನ್ಯಾಸಿಗಳಂತೆ ಸೂಫಿಗಳು ಅರಣ್ಯದಲ್ಲಿ ವಾಸವಾಗಿರದೆ ನಗರಗಳಲ್ಲಿ ವಾಸವಾಗಿರುತ್ತಿದ್ದರು. ಸಾಮಾಜಿಕ ಸಮಾನತೆ, ಸಾಮರಸ್ಯದ ಭಾವನೆಗಳನ್ನು ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ಟರು. ಇವಿಷ್ಟು ವಿಚಾರಗಳು ನಮಗೆ ಸೂಫಿ ಪಂಥದ ತತ್ವಗಳಲ್ಲಿ ಬರುವಂಥ ವಿಚಾರ. ಇಲ್ಲಿ ನೋಡಿ, ಮೊಘಲರ ಕಾಲದ ಸಂಸ್ಕೃತಿಯನ್ನು ಕೂಡ ನಾವು ನೋಡ್ಕೊಂಡಿದ್ದೇವೆ. ಇದರಲ್ಲಿ ಸೂಫಿ ಪಂಥವನ್ನು ತಿಳ್ಕೊಂಡಿದ್ದೇವೆ. ಘಟಕ 13 ತನಕ ಬ್ಲಾಕ್ 2 ಇದೆ. ಆಮೇಲೆ ಘಟಕ 13 ಮರಾಠರ ಉದಯ ಇದೆಯಲ್ಲ, ಅದು ಬ್ಲಾಕ್ 3ಕ್ಕೆ ಬರ್ತದೆ. ಇಲ್ಲಿಂದ ನೋಡಿ, ಘಟಕ 13ರಿಂದ ಅದು ಏನು ಬರ್ತದೆ, ಬ್ಲಾಕ್ 3 ಅಂತ ಬರ್ತದೆ ನೋಡಿ. ಘಟಕ 13ರಿಂದ ಬ್ಲಾಕ್ ಇರುವಂಥದ್ದು, ಬ್ಲಾಕ್ 3 ಇರುವಂಥದ್ದು. ಇನ್ನು ಬರುವಂಥ ಬ್ಲಾಕ್ ಇದು ಬ್ಲಾಕ್ 3ರಲ್ಲಿ ನಾವು ಓದಬೇಕಾಗಿರುವಂಥದ್ದು.
ಇವಿಷ್ಟು ವಿಚಾರಗಳು ನೀವು ತಿಳ್ಕೊಳ್ಳಿ. ಇದು ಬ್ಲಾಕ್ 2ರಲ್ಲಿ ನಾವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.